Hi, hello. ವೆಲ್ಕಮ್ ಟು ಅವರ್ ಚಾನಲ್. ಸೊ ಈ ದಿನ ನಾವು ನವೋದಯ ಅಪ್ಲಿಕೇಶನ್ಸ್ ಕಾಲ್ ಆಗಿದೆ. ಆ ಅಪ್ಲಿಕೇಶನ್ ನ ಹೇಗೆಲ್ಲ ಅಪ್ಲೈ ಮಾಡ್ಬೋದು, ಸೊ ಯಾರೆಲ್ಲ ಎಲಿಜಿಬಲ್ ಆಗಿದ್ದಾರೆ, ಹೇಗೆ ಅಪ್ಲೈ ಮಾಡ್ಬೇಕು, ಎಕ್ಸಾಮ್ ಯಾವ ರೀತಿ ಇರುತ್ತೆ ಅಂತ ಸೊ ಹೇಳ್ಕೊಡ್ತೀವಿ. ಈ ನವೋದಯ ವಿದ್ಯಾಲಯ ಅವರೇ ಕೂಡ ಒಂದು ಫೈನಲ್ ಪ್ರಾಸ್ಪೆಕ್ಟಿವ್ಸ್ ಅನ್ನ ರಿಲೀಸ್ ಮಾಡಿದ್ರೆ ಅದರ ಪ್ರಕಾರ ಸೊ ಎಕ್ಸಾಮ್ ಅಪ್ಲಿಕೇಶನ್ ಹಾಕಲಿಕ್ಕೆ ಲಾಸ್ಟ್ ಡೇಟ್ ಬಂದ್ಬಿಟ್ಟು 31/7 ಮೀನ್ಸ್ ಜುಲೈ 31 ತನಕ ಇದೆ. ಯಾವತ್ತಿಂದ ಆಗ್ಬೋದು ಅಂದ್ರೆ ನಿನ್ನೆ 4ನೇ ತಾರೀಕಿಂದನೇ ಅಪ್ಲೈ ಮಾಡ್ಬೋದು. ಎಕ್ಸಾಮ್ ಬಂದ್ಬಿಟ್ಟು 28/11/26, ಸೊ ಮೀನ್ಸ್ ನವೆಂಬರ್ ಅಲ್ಲಿ ಎಕ್ಸಾಮ್, ನವೆಂಬರ್ 28 ಎಕ್ಸಾಮ್ ಇರುತ್ತೆ. ಹೇಗೆ ಯಾರ್ಯಾರು ಎಲಿಜಿಬಲ್ ಆಗಿದ್ದಾರೆ, ಸೊ ಮಗು ಅದೇ ಡಿಸ್ಟಿಕ್ ಅಲ್ಲಿ ಓದ್ತಾ ಇರ್ಬೋದು, ಇಲ್ಲ ಬೇರೆ ಡಿಸ್ಟಿಕ್ ಅಲ್ಲಿ ಓದ್ತಾ ಇರ್ಬೋದು. ಬೇರೆ ಡಿಸ್ಟಿಕ್ ಇದ್ದಾಗ ಸಡನ್ ಕಂಡೀಷನ್ಸ್ ಅಂತ ಇರುತ್ತೆ. ಸೊ ಅಂತ ಮಕ್ಕಳು ಅಪ್ಲೈ ಮಾಡ್ಬೋದು. ಅದಾದ್ಮೇಲೆ ಏಜ್ ಪ್ರೂಫ್ ಸಹ ಬೇಕಾಗಿರುತ್ತೆ. ಆ ಮಗು 1/5 ಮೀನ್ಸ್ ಏಪ್ರಿಲ್ 2015ರಿಂದ ಜುಲೈ 2017 ಒಳಗಡೆ ಹುಟ್ಟಿರ್ಬೇಕಾಗುತ್ತೆ. ಸೊ ಇಂಡಿಯಾದಲ್ಲಿ ಓವರ್ ಆಲ್ 665 ಸ್ಕೂಲ್ಸ್ ಇದೆ. ಸೊ ಇನ್ಕ್ಲೂಡಿಂಗ್ ಆಲ್ ದ 27 ಸ್ಟೇಟ್ಸ್ ಅಂಡ್ 8 ಯೂನಿಯನ್ ಟೆರಿಟರೀಸ್. ಅದನ್ನು ಕೂಡ ಕರ್ನಾಟಕದಲ್ಲಿ 31 ನವೋದಯ ಸ್ಕೂಲ್ಸ್ ಇದೆ. ಸೊ ಅದರಲ್ಲಿ ಅಡ್ಮಿಷನ್ಸ್ ತಗೋಬೇಕಂದ್ರೆ ಏನೆಲ್ಲ ಇರುತ್ತೆ, ಹೇಗೆಲ್ಲ ತಗೋಬಹುದು ಅಂತ. ಈ ಎಕ್ಸಾಮ್ ಡೇಟ್ ಬಂದ್ಬಿಟ್ಟು ಆಲ್ರೆಡಿ ಹೇಳಿದೀನಿ, ನವೆಂಬರ್ 28 ಆಫ್ ದಿಸ್ ಇಯರ್ ಇರತ್ತೆ. ಸೊ ಅದು ಕೂಡ 2 ಫೇಸ್ ಅಲ್ಲಿ ಮಾಡ್ತಾ ಇದ್ರು. ಬಟ್ ಇವಾಗ ಬೋತ್ ಸಮ್ಮರ್ ಬಾಂಡ್ ಅಂಡ್ ವಿಂಟರ್ ಬಾಂಡ್ ಎರಡೂ ಕೂಡ ಸಿಂಗಲ್ ಫೇಸ್ ಅಲ್ಲಿ ನಡೆಯುತ್ತೆ. ಅದು 28 ನವೆಂಬರ್. ಸೊ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಏನೆಲ್ಲ ಬೇಕು, ಫಸ್ಟ್ ಒನ್ ಪೇರೆಂಟ್ ಮತ್ತೆ ಕ್ಯಾಂಡಿಡೇಟ್ಸ್ ಈ ಪ್ರಾಸ್ಪೆಕ್ಟಿವ್ ನ ಕಂಪ್ಲೀಟ್ ಆಗಿ ತಿಳ್ಕೊಂಡಿದ್ದಾಗ ತಿಳ್ಕೊಂಡು ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಸೊ ಏನೆಲ್ಲ ಬೇಕು, ಏನೆಲ್ಲ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡ್ಬೇಕು, ಆ ಡಾಕ್ಯುಮೆಂಟ್ಸ್ 10 to 100 KB ಒಳಗಡೆನೆ ಇರಬೇಕು. ಸೊ ಯಾವ್ದು ಅಂತ ಹೇಳ್ತಾ ಹೋಗ್ತೀನಿ ಒನ್ ಬೈ ಒನ್. ಫೋಟೋಗ್ರಾಫ್ ಬೇಕು, ಸಿಗ್ನೇಚರ್ ಬೋತ್ ಪೇರೆಂಟ್ ಅಂಡ್ ಕ್ಯಾಂಡಿಡೇಟ್ಸ್, ಅಂಡ್ ಆಧಾರ್ ಡೀಟೇಲ್ಸ್ ಇಲ್ಲ ಅಂತ ಹೇಳಿದ್ರೆ ರೆಸಿಡೆನ್ಸ್ ಸರ್ಟಿಫಿಕೇಟ್ ಅದನ್ನ ಸಹ ಪ್ರೊವೈಡ್ ಮಾಡ್ಬೇಕಾಗುತ್ತೆ. ಸೊ ಅದಾದ್ಮೇಲೆ ಅವರು ಯಾವ್ದಾದ್ರು ಕೋಟ ಕ್ಲೈಮ್ ಮಾಡ್ಬೋದು, OBC ಕೋಟ ಕ್ಲೈಮ್ ಮಾಡ್ಬೋದು, ಅದಕ್ಕೂ ಕೂಡ ಸರ್ಟಿಫಿಕೇಟ್ ನ ಕೊಡ್ಬೇಕು. ಅಂಡ್ ನೆಕ್ಸ್ಟ್ ರೂರಲ್ ಪವರ್, ಅದು ಕೂಡ ಸರ್ಟಿಫಿಕೇಟ್ಸ್ ಸಿಗುತ್ತೆ. ಸೊ ಇನ್ ಕೇಸ್ ಆ ಮಗು ರೆಗ್ಯುಲರ್ ಆಗಿ ಹೋಗ್ತಾ ಇಲ್ಲ, ಓಪನ್ ಸ್ಕೂಲಿಗೆ ಹೋಗ್ತಾ ಇಲ್ಲ, ಆ ಮಕ್ಕಳು ಕೂಡ ಅಪ್ಲೈ ಮಾಡಿ ಸೀಟ್ ಅನ್ನ. ಸೊ ಯಾವ ತರ ಟೆಸ್ಟ್ ಇರುತ್ತೆ, ಇದು ಟೆಸ್ಟ್ ಕಂಪ್ಲೀಟ್ಲಿ ಆಬ್ಜೆಕ್ಟಿವ್ ಟೈಪ್ ಇರುತ್ತೆ. ಸೊ ಆಬ್ಜೆಕ್ಟಿವ್ ಟೈಪ್ ಅಂತ ಹೇಳಿದ್ರೆ MCQ ಇರುತ್ತೆ. ಸೊ ಜೊತೆಗೆ OMR ಶೀಟ್ ಅನ್ನ ಕೊಡ್ತಾರೆ. ಆ OMR ಶೀಟ್ ಅಲ್ಲಿ ಇವರು ಮಾರ್ಕ್ ಮಾಡ್ಬೇಕಾಗುತ್ತೆ. ಸೊ ಯಾವ ಲ್ಯಾಂಗ್ವೇಜ್ ಅಲ್ಲಿ ತಗೋಬಹುದು ಅಂದ್ರೆ ಅವ್ರಿಗೆ ಇಷ್ಟ ಯಾವ ಲ್ಯಾಂಗ್ವೇಜ್ ಆಗುತ್ತೋ ಇಂಗ್ಲಿಷ್, ಕನ್ನಡ, ತೆಲುಗು, ಹಿಂದಿ, ಮರಾಠಿ, ಯಾವ ಲ್ಯಾಂಗ್ವೇಜ್ ಅಲ್ಲಿ ಬೇಕಾದ್ರೂ ತಗೋಬಹುದು. ಬಟ್ ಯಾವ ಲ್ಯಾಂಗ್ವೇಜ್ ಚಾಯ್ಸ್ ಮಾಡ್ಕೊಂಡಿರ್ತಾರೋ ಅದೇ ಲ್ಯಾಂಗ್ವೇಜ್ ಅಲ್ಲಿ ಕ್ವಶನ್ ಪೇಪರ್ ಅಂತ ಬಂದಿರುತ್ತೆ. ಸೊ ಲಾಸ್ಟ್ ಮೂಮೆಂಟ್ ಅಲ್ಲಿ ನಮ್ಗೆ ಲ್ಯಾಂಗ್ವೇಜ್ ಅರ್ಥ ಆಗಲ್ಲ, ಬೇರೆ ಲ್ಯಾಂಗ್ವೇಜ್ ತಗೋಬೇಕಾಗಿತ್ತು ಅಂತ ಹೇಳಿದ್ರೆ ಖಂಡಿತ ಸಾಧ್ಯ ಇಲ್ಲ. ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಮೀಡಿಯಂ ಆಫ್ ದ ಪೇಪರ್ ಅಂತ ಅದನ್ನ ಚಾಯ್ಸ್ ಮಾಡ್ಕೊಳ್ಳೇಬೇಕು. ಸೊ ಹೇಗೆಲ್ಲ ಎಕ್ಸಾಮ್ ಇರುತ್ತೆ ಅಂತ ಹೇಳ್ತಾ ಹೋಗ್ತೀನಿ, ಏನೆಲ್ಲ ಇರುತ್ತೆ ಎಕ್ಸಾಮಿಗೆ. ಸೊ ಫಸ್ಟ್ ಎಕ್ಸಾಮ್ ಅಲ್ಲಿ ಸೊ 3 ಸೆಕ್ಷನ್ಸ್ ಅಂತ ಬರುತ್ತೆ. ಸೊ ಸೆಕ್ಷನ್ 1, ಸೆಕ್ಷನ್ 2 ಅಂಡ್ ಸೆಕ್ಷನ್ 3 ಅಂತ ಇರುತ್ತೆ. ಸೆಕ್ಷನ್ 1 ಅಲ್ಲಿ ಮೆಂಟಲ್ ಎಬಿಲಿಟಿ ಅಂಡ್ ಎನ್ವಿರಾನ್ಮೆಂಟಲ್ ಸೈನ್ಸ್ ಇರುತ್ತೆ. ಈ ಸೆಕ್ಷನ್ ಬಂದ್ಬಿಟ್ಟು 40 ಕ್ವಶನ್ಸ್ ಇರುತ್ತೆ, ಟೋಟಲ್ 50 ಮಾರ್ಕ್ಸ್. ನೆಕ್ಸ್ಟ್ ಸೆಕ್ಷನ್ ಅರಿಥಮೆಟಿಕ್ ಟೆಸ್ಟ್ ಮೀನ್ಸ್ ಮ್ಯಾಥ್ಸ್ 20 ಕ್ವಶನ್ಸ್ ಇರುತ್ತೆ, 25 ಮಾರ್ಕ್ಸ್ ಗೆ ಇರುತ್ತೆ. ನೆಕ್ಸ್ಟ್ ಲ್ಯಾಂಗ್ವೇಜ್ ಟೆಸ್ಟ್ 20 ಕ್ವಶನ್ಸ್ ಫಾರ್ 25 ಮಾರ್ಕ್ಸ್. ಸೊ ಓವರ್ ಆಲ್ 80 ಕ್ವಶನ್ಸ್ ಇರುತ್ತೆ. 80 ಕ್ವಶನ್ಸ್ ಕೂಡ 100 ಮಾರ್ಕ್ಸ್ ಬರುತ್ತೆ. ಸೊ ಒಂದೊಂದು ಕ್ವಶನ್ ಗೆ 1.25 ಮಾರ್ಕ್ಸ್ ಈಚ್ ಕ್ವಶನ್ ಕ್ಯಾರೀಸ್ 1.25 ಮಾರ್ಕ್ಸ್. ಟೋಟಲ್ ಎಕ್ಸಾಮ್ ಕಂಡಕ್ಟ್ ಮಾಡೋದು 2 ಅವರ್ಸ್ ಎಕ್ಸಾಮ್ ಬರೀಬೇಕಾಗುತ್ತೆ. ಸೊ ಎಕ್ಸಾಮ್ ಬರೆಯೋಕೆ ಮೊದಲು ಸೆಂಟರ್ಗೆ ಎಕ್ಸಾಮ್ ಬರೆಯಕ್ಕೆ ಬರೀ ಬ್ಲೂ ಅಂಡ್ ಬ್ಲಾಕ್ ಬಾಲ್ ಪಾಯಿಂಟ್ ಪೆನ್ ಮಾತ್ರ ಯೂಸ್ ಮಾಡ್ಬೇಕಾಗುತ್ತೆ. ಪೆನ್ಸಿಲ್ ಯಾವ್ದನ್ನು ಕೂಡ ಯೂಸ್ ಮಾಡೋ ಹಾಗಿಲ್ಲ, ಅದು ಸ್ಟ್ರಿಕ್ಟ್ಲಿ ಪ್ರಾಹಿಬಿಟ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಕ್ಯಾಂಡಿಡೇಟ್ ಕ್ವಶನ್ ಮಾರ್ಕ್ ಮಾಡ್ಬೇಕಾದ್ರೆ ಒಂದು ಆಪ್ಷನ್ ಮಾತ್ರ ಮಾರ್ಕ್ ಮಾಡ್ಬೇಕಾಗುತ್ತೆ. ಇನ್ ಕೇಸ್ 2 ಆನ್ಸರ್ ಗೆ ಮಾರ್ಕ್ ಮಾಡಿದ್ರೆ ಅದು ಇನ್ವ್ಯಾಲಿಡ್ ಅಂತ ಕನ್ಸಿಡರ್ ಮಾಡ್ಕೊಳ್ಳುತ್ತೆ. ಸೊ ಅದಾದ್ಮೇಲೆ ಯಾವೆಲ್ಲ ಕಾಂಪೋನೆಂಟ್ಸ್ ಅರ್ಥಮ್ಯಾಟಿಕ್ ಟೆಸ್ಟ್ ಅಲ್ಲಿ ಇರುತ್ತೆ, ನೆಕ್ಸ್ಟ್ ಸೈನ್ಸ್ ಅಲ್ಲಿ ಏನೆಲ್ಲ ಕ್ವಶನ್ಸ್ ನ ಕವರ್ ಮಾಡ್ತಾರೆ. ಫಸ್ಟ್ ಮೆಂಟಲ್ ಎಬಿಲಿಟಿಯಲ್ಲಿ ಹಿಂದೆ 10 ಚಾಪ್ಟರ್ ನ ಕೊಡ್ತಾರೆ. ಬಟ್ ಇವಾಗ 5 ಚಾಪ್ಟರ್ಸ್ ಇದೆ. ಆ 5 ಚಾಪ್ಟರ್ಸ್ ಅಲ್ಲಿ ಫಸ್ಟ್ ಒನ್ ಪ್ಯಾಟರ್ನ್ ಕಂಪ್ಲೀಷನ್,
And second chapter, figure series completion. And third chapter, geometrical figure completion, that is triangle square. Fourth one, mirror and model image. And fifth one, embedded figure. Each chapters ಕೂಡ mental ability. So ಈ ಚಾಪ್ಟರ್ಸ್ ಅಲ್ಲಿ ನೀವು ಒಂದೊಂದು ಚಾಪ್ಟರ್ ಅಲ್ಲಿ ಫೋರ್ ಕ್ವಶನ್ಸ್ ಇರುತ್ತೆ, 4 ಕ್ವಶನ್ಸ್ ಬಂದ್ಬಿಟ್ಟು ಸೊ ಒಂದೊಂದು ಕ್ವಶನ್ ಕೂಡ 1.25 marks ನ ಕನ್ಸಿಡರ್ ಮಾಡ್ತಾರೆ. ಸೊ ನೆಕ್ಸ್ಟ್ EVS. ಸೊ EVS ಅಲ್ಲಿ ಸೊ ಇದರಲ್ಲೂ ಕೂಡ 4 ಚಾಪ್ಟರ್ಸ್ ಇದೆ. ಫಸ್ಟ್ ಚಾಪ್ಟರ್ ನ್ಯಾಚುರಲ್ ವರ್ಲ್ಡ್. ಸೊ ಅದರಲ್ಲಿ ಟ್ರಾನ್ಸ್ಪೋರ್ಟೇಷನ್, ರಿವರ್ಸ್, ಮೌಂಟೇನ್ಸ್, ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್ ಅಂಡ್ ಲ್ಯಾಂಡ್ ಅಂಡ್ ವಾಟರ್, ನ್ಯಾಚುರಲ್ ಡಿಸಾಸ್ಟರ್, types of houses, shelters, motorcycle. So these two kuda natural world alle irutte. Next human body food and hygiene and super senses, basic knowledge of the internal system like digestive system, circulatory. Last chapter social surrounding, superlative of India, states and capitals, national symbols and different landscape, festivals, season, forest, crops, cloths and fibers, etc. So next kuda EVS ಅಲ್ಲಿ ಬರುವಂತದ್ದು. ಸೊ ನೆಕ್ಸ್ಟ್ ಇಲ್ಲಿ ಸ್ಯಾಂಪಲಿಂಗ್ ಆಫ್ ಕ್ವಶನ್ಸ್ ಕೊಟ್ಟಿದ್ದಾರೆ, ನೀವು ಇದನ್ನ ರೆಫರ್ ಮಾಡ್ಕೊಂಡು ಒಂದು ಸೆಕ್ಷನ್ ಅರಿಥಮ್ಯಾಟಿಕ್ ಟೆಸ್ಟ್, ವಿಂಗ್ಸ್, ಮ್ಯಾಥ್ಸ್. ಸೊ ಈ ಮ್ಯಾಥ್ಸ್ ಅಲ್ಲೂ ಕೂಡ 9 ಚಾಪ್ಟರ್ಸ್ ಇರುತ್ತೆ. ಫಸ್ಟ್ ಒನ್ ನಂಬರ್ ಸಿಸ್ಟಮ್. ಸೊ ಇದರಲ್ಲಿ ಅಸೆಂಡಿಂಗ್ ಆರ್ಡರ್, ಡಿಸೆಂಡಿಂಗ್ ಆರ್ಡರ್, ನಿಯರೆಸ್ಟ್ ವ್ಯಾಲ್ಯೂಸ್ ನ ಕೊಟ್ಟಿರ್ತಾರೆ. The second lesson, fundamental operations of on whole number, addition, subtraction, multiplication, division ಇರುತ್ತೆ. So third chapter, factor and multiples, including their properties ಇರುತ್ತೆ. So fourth one, fractions and fundamental operations. Say ಇದು ಕೂಡ addition, subtraction ಅಂತೆಲ್ಲ ಇರುತ್ತೆ. Fifth lesson, measurement, length, mass, capacity, time, money, ಇದರ based on ಇರುತ್ತೆ. Last sixth one, simplification means monomas ಇರುತ್ತೆ. Seventh one, perimeter of area like polygon, a square, rectangle, triangle ಕೊಟ್ಟಿರ್ತಾರೆ. Eighth one, types of angles with simple application. So angles ಮೇಲೆ simple applications ಇರುತ್ತೆ. So last one, data handling, data analysis, diagram, table and pictograph ನ ಕೊಟ್ಟಿರ್ತಾರೆ. So example questions ಇದೆ. So next last section, language test. So language test ಕೂಡ 20 questions ಇರುತ್ತೆ. 4 passages ಇರುತ್ತೆ. So 4 passages ಅಲ್ಲಿ 20 questions ಇರುತ್ತೆ. ಇದು ಕೂಡ 25 marks ಗೆ ಕ್ಯಾರಿ ಔಟ್ ಆಗುತ್ತೆ. ಇಂಪಾರ್ಟೆಂಟ್ ಆಗಿ ನೋಡ್ಬೇಕಾಗಿರುವಂತ ಪಾಯಿಂಟ್ಸ್ ಇದೆ. ಸೊ ಫಸ್ಟ್ ಒನ್, ಪ್ಲೀಸ್ ಅಗೇನ್ ನೆಕ್ಸ್ಟ್ candidate must refer to Annexure 2 for deciding JNV. Having 2 JNV selection, Annexure 2 is attached here with idರಲ್ಲಿ ಕೊಟ್ಟಿದ್ದಾರೆ ನೋಡ್ಕೋಬಹುದು. So all relevant certificates like OBC and GM caste certificates and disable ಆಗಿದೆ ಅದು ಕೂಡ ಸರ್ಟಿಫಿಕೇಟ್ಸ್ ಬೇಕಾಗುತ್ತೆ, ಅದನ್ನ ಪ್ರೊವೈಡ್ ಮಾಡಿ. ನೆಕ್ಸ್ಟ್ ಯಾವ ಸ್ಕೂಲ್ ಅಲ್ಲಿ ಓದ್ತಾ ಇದೆ, ಎಷ್ಟು ಓದ್ರಲ್ಲಿ ಇದೆ ಅಂತ ಹೇಳಿದ್ರೆ, ಆದ್ರೆ ಸೇಮ್ ಡಿಸ್ಟ್ರಿಕ್ಟ್ ಅಲ್ಲಿ ಓದ್ತಾ ಇದೆ, ಬೇರೆ ಡಿಸ್ಟ್ರಿಕ್ಟ್ ಅಲ್ಲಿ ಓದ್ತಾ ಇದೆ, ಬೇರೆ ಡಿಸ್ಟ್ರಿಕ್ಟ್ ಅಲ್ಲಿ ಓದ್ತಾ ಇದ್ರು ಕೂಡ 10 ಕಿಲೋಮೀಟರ್ ಸರೌಂಡಿಂಗ್ ಅಲ್ಲಿ ಇದ್ರೆ ಮಾತ್ರ ಅವರು ಅಪ್ಲೈ ಮಾಡ್ಲಿಕ್ಕೆ ಎಲಿಜಿಬಲ್ ಆಗಿರ್ತಾರೆ. ಸೊ ಇಲ್ಲಾಂದ್ರೆ ಅದರ್ ಮೋರ್ ದನ್ 10 ಕಿಲೋಮೀಟರ್ ಸರೌಂಡಿಂಗ್ ಅಲ್ಲಿ ಅವ್ರ ರೆಸಿಡೆನ್ಸ್ ಇಲ್ಲ ಅಂತ ಹೇಳಿದ್ರೆ ಅವರು ಅಪ್ಲೈ ಮಾಡ್ಲಿಕ್ಕೆ ಚಾನ್ಸಸ್ ಇರಲ್ಲ. ಸೊ ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್, ಡೇಟ್ ಆಫ್ ಬರ್ತ್. ಸೊ ಅವರು ಎಲ್ಲಿಂದ ಎಲ್ಲಿ ತನಕ, ಸೊ ಏಪ್ರಿಲ್ 2015 ಇಂದ ಜುಲೈ 2017 ಒಳಗಡೆ ಅವರು ಹುಟ್ಟಿರ್ಬೇಕಾಗುತ್ತೆ. ಈ ಡೇಟ್ ಅಲ್ಲಿ ಹುಟ್ಟಿದ್ರು ಕೂಡ ಅವರು 6th ಅಲ್ಲಿ ಇದ್ರು ಅಂದ್ರೆ ಅವರು ಕೂಡ ಅಪ್ಲೈ ಮಾಡ್ಲಿಕ್ಕೆ ಆಗಲ್ಲ. ಸೊ ಇಲ್ಲ ಆಲ್ರೆಡಿ JNV ಅಟೆಂಡ್ ಮಾಡಿದ್ರೆ ಅದು ಬರೀಲಿಕ್ಕೆ ಆಗಲ್ಲ. ಸೊ ನೆಕ್ಸ್ಟ್ ಅವರು 4th ಅಲ್ಲಿ ಇದ್ದಾರೆ ಬಟ್ ಏಜ್ ಆಗಿದೆ, ಅವರು ಕೂಡ ಈ ಎಕ್ಸಾಮ್ ನ ತಗೊಳ್ಳಿಕ್ಕೆ ಕ್ವಾಲಿಫೈಡ್ ಇರಲ್ಲ. ಸೊ ನೆಕ್ಸ್ಟ್ ಮಗು ರೂರಲ್ ಏರಿಯಾಸ್ ಅಲ್ಲಿ ಓದ್ತಾ ಇದೆಯಾ, ಅರ್ಬನ್ ಏರಿಯಾಸ್ ಅಲ್ಲಿ ಓದ್ತಾ ಇದೆಯಾ ಅಂತ ಅದು ಮಾರ್ಕ್ ಮಾಡ್ಬೇಕಾಗುತ್ತೆ, ಖಂಡಿತ ಮಾಡಿ. ಸೊ ನೆಕ್ಸ್ಟ್ ಈ ಎಲ್ಲಾ ಸರ್ಟಿಫಿಕೇಟ್ಸ್ ಕೂಡ JPJ ಫಾರ್ಮೆಟ್ ಅಲ್ಲೇ ಇರಬೇಕು. 10 to 100 KB OBC ಸರ್ಟಿಫಿಕೇಟ್ ಅಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಅದು 300 KB ತನಕ ಇದೆ, ಅಪ್ಲೈ ಮಾಡ್ಬೋದು. ಸೊ ಮತ್ತೆ ಹೇಳ್ತಾ ಇದೀನಿ, ಅಪ್ಲೈ ಮಾಡ್ಲಿಕ್ಕೆ ಲಾಸ್ಟ್ ಡೇಟ್ 31st ಜುಲೈ ಆಗಿರುತ್ತೆ. ಸೊ ಅದ್ರೊಳಗಡೆ ನೀವು ಅಪ್ಲೈ ಮಾಡ್ಕೋಬೇಕು ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನಷ್ಟು ಮಾಹಿತಿಗಾಗಿ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಏನಾದ್ರು ಕೆಲವು ಡೌಟ್ಸ್ ಇದ್ರೆ ಕಾಮೆಂಟ್ ಮಾಡಿ, ಖಂಡಿತ ಅದಕ್ಕೆ ಸೊಲ್ಯೂಷನ್ ಕೊಡ್ತೀವಿ ಅಂತ ಈ ವಿಡಿಯೋನ ಎಂಡ್ ಮಾಡ್ತೀವಿ.